ಜಾತಿ ನಿಂದನೆ ಹಿನ್ನೆಲೆ ಶಾಸಕ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ. ಈಗ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಅಶೋಕ್ ನಗರ ಠಾಣೆಗೆ ಕರೆತಂದು ವಿಚಾರಣೆಯನ್ನೂ ಮಾಡಿದ್ದಾರೆ. ನಿನ್ನೆ ತಿರುಪತಿಗೆ ಹೋಗುವಂತಹ ಸಂದರ್ಭದಲ್ಲಿ ಕೋಲಾರದಲ್ಲಿ ಬಯಾಲಿಕಾವಲ್ ಪೊಲೀಸರು ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದು ಆನಂತರ ವಿಚಾರಣೆಯನ್ನ ಮಾಡಿ 1:30 ಸಮಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. 1 ವಾರಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಆದರೆ ವಿಚಾರಣೆಯನ್ನ ನಡೆಸಿ 2 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಅಶೋಕ್ ನಗರ ಪೊಲೀಸ್ ಠಾಣೆಯ ಬಳಿ ಮತ್ತೊಂದು ಕಡೆ ಭಾರಿ ಹೈಡ್ರಾಮವೇ ನಡೆದಿದೆ. ಸ್ಟೇಷನ್ ಬಳಿ ಆಗಮಿಸಿದ್ರು ಮುನಿರತ್ನ ಅವರ ಬೆಂಬಲಿಗರು. ಶಾಸಕ ಮುನಿರತ್ನ ಬಂಧನ ಹಿನ್ನೆಲೆ ಯಾವಾಗ ಈ ವಿಚಾರ ಗೊತ್ತಾಯಿತೋ ಆ ಸ್ಟೇಷನ್ ಬಳಿ ಬಂದು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು, ಘೋಷಣೆಗಳನ್ನ ಕೂಗಿದ್ರು. ಅಷ್ಟು ಮಾತ್ರ ಅಲ್ಲ, ಒಂದ್ ಕಡೆ ಶಾಸಕ ಮುನಿರತ್ನ ಪರವಾಗಿ ಪ್ರತಿಭಟನೆ ನಡೆದ್ರೆ ಮತ್ತೊಂದು ಕಡೆ ಮುನಿರತ್ನ ವಿರುದ್ಧ ದಲಿತ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ವು. ಮುನಿರತ್ನ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಅಶೋಕನಗರ ಪೊಲೀಸ್ ಠಾಣೆ ಬಳಿ ದೊಡ್ಡ ಡ್ರಾಮಾವೇ ಅಲ್ಲಿ ನಡೆಯಿತು. ಒಂದ್ ಕಡೆ ಮುನಿರತ್ನ ಪರ ಘೋಷಣೆಗಳು ಪ್ರತಿಭಟನೆ ಆದ್ರೆ ಮತ್ತೊಂದು ಕಡೆ ಮುನಿರತ್ನ ಅವರ ವಿರುದ್ಧ ಪ್ರತಿಭಟನೆಯೂ ನಡೆಯಿತು. ಘೋಷಣೆಗಳನ್ನ ಕೂಗಲಾಯಿತು. ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಮುನಿರತ್ನ ಅವರನ್ನ ಷಡ್ಯಂತ್ರದಿಂದ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಮುನಿರತ್ನ ಪರವಾಗಿಯೂ ಪ್ರತಿಭಟನೆಯನ್ನ ನಡೆಯಿತು. ಆರ್ಆರ್ ನಗರ ಎಂಎಲ್ಎ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ತಿರುಪತಿಗೆ ಹೊರಟಿದ್ದಾಗಿ ಶಾಸಕ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯ್ತಲ್ಲ, ಆಗ ನ್ಯಾಯಾಧೀಶರ ಮುಂದೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ನಾನು ತಿರುಪತಿಗೆ ನಿನ್ನೆ ಹೊರಟಿದ್ದೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಅಲ್ಲದೆ ಹರ್ನಿಯ ಸಮಸ್ಯೆ ಕೂಡ ಇದೆ. ಅವ್ರು ಏನಾದ್ರೂ ವಿಚಾರಣೆಗೆ ಕರೆದಿದ್ರೆ ನಾನೇ ಹೋಗ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಮನೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇತ್ತು. ಅವರೇನಾದ್ರೂ ವಿಚಾರಣೆಗೆ ಕರೆದಿದ್ರೆ ನಾನೇ ಹೋಗ್ತಾ ಇದ್ದೆ. ನಾನು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆಗ ಮಾರ್ಗ ಮಧ್ಯದಲ್ಲಿ ಕೋಲಾರದಲ್ಲಿ ನನ್ನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ನೀನು ವಿಚಾರಣೆಗೆ ಬರಬೇಕು ಅಂತ ಹೇಳಿದಿದ್ರೆ ನಾನೇ ವಿಚಾರಣೆಗೆ ಹೋಗ್ತಾ ಇದ್ದೆ. ಮನೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇತ್ತು. ವಿಚಾರಣೆಗೆ ಕರೆಯದೇನೆ ಬಂಧಿಸಿದ್ದಾರೆ. ನನ್ನ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಗಮನಿಸ್ತಾ ಇದ್ವಿ, ಅವರ ಬಗ್ಗೆ ದೂರು ದಾಖಲಾಗಿತ್ತು. ದೂರು ದಾಖಲಾದ ಬಳಿಕ ಪೊಲೀಸರು ಕೂಡ ಅವರನ್ನ ಹುಡುಕಾಡ್ತಾ ಇದ್ರು. ಬೆಂಗಳೂರಿನಿಂದ ಕೋಲಾರದವರೆಗೂ ಕೂಡ ಟ್ರೇಸ್ ಮಾಡಿದ್ದಾರೆ. ಜೊತೆಗೆ ಕೋಲಾರ ಅಲ್ಲಿನ ಸ್ಥಳೀಯ ಪೊಲೀಸರ ಸಹಕಾರದಿಂದ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ನಿನ್ನೆ ಮಧ್ಯರಾತ್ರಿವರೆಗೂ ವಿಚಾರಣೆಯನ್ನ ನಡೆಸಲಾಯಿತು. ಆ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಆ ಸಂದರ್ಭದಲ್ಲಿ ಮುನಿರತ್ನ ಅವರು ಏನೆಲ್ಲ ಹೇಳಿಕೆಗಳನ್ನ ಅಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ, ಅಷ್ಟು ಮಾತ್ರ ಅಲ್ಲ, ಇವತ್ತಿನ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ? ನವಿತಾ, ಈಗಾಗಲೇ ಜಾತಿ ನಿಂದನೆ ಮತ್ತೆ ಒಂದು ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಅವರನ್ನ ರಾತ್ರಿ ಸುಮಾರು 1:30 ಸುಮಾರಿಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸಿ ಆನಂತರ ಅವರನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಪಡ್ಕೊಂಡು ಬಂದು ಈಗ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿರುವುದು. ರಾತ್ರಿ ಕೂಡ 3 ಗಂಟೆಗಳ ಕಾಲ ಅವರನ್ನ ವಿಚಾರಣೆಯನ್ನ ಮಾಡಿ ಈ ಒಂದು ಆಡಿಯೋ ಮತ್ತೆ ಬೆದರಿಕೆಗೆ ಸಂಬಂಧಪಟ್ಟಂತೆ ಒಂದು ಪೊಲೀಸರು ಒಂದು ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ರಾತ್ರಿ ವಿಚಾರಣೆ ಸಂದರ್ಭದಲ್ಲಿ ಮುನಿರತ್ನ ಅವರು ಅಷ್ಟಾಗಿ ಏನು ಮಾಹಿತಿಯನ್ನ ಕೂಡ ಕೊಟ್ಟಿರಲಿಲ್ಲ. ಯಾಕಂದ್ರೆ ಪೊಲೀಸರ ಯಾವುದೇ ಪ್ರಶ್ನೆಗೂ ಕೂಡ ಅವರು ಮೌನಕ್ಕೆ ಶರಣಾಗಿರುವುದು. ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅಲ್ಲಿ ಅವರು ಕೆಲವು ಮಾಹಿತಿಯನ್ನು ಕೂಡ ಏನು ನ್ಯಾಯಾಧೀಶರ ಮುಂದೆ ಒಂದು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ನಾನು ತಿರುಪತಿಗೆ ಹೊರಟಿದ್ದೆ, ಡ್ರೈವರ್ ಜೊತೆ ಹೋಗ್ತಿರ್ಬೇಕಾದ್ರೆ ನನ್ನನ್ನ ಕೋಲಾರ ಬಳಿ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ನನಗೆ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ಮತ್ತೆ ವಿಚಾರಣೆಗೆ ಕರೆದಿದ್ರೆ ನಾನೇ ಅವರ ಮುಂದೆ ಹಾಜರಾಗ್ತಾ ಇದ್ದೆ. ಯಾಕಂದ್ರೆ ಪೊಲೀಸ್ ಠಾಣೆ ಪಕ್ಕದಲ್ಲೇ ನನ್ನ ಮನೆ ಕೂಡ ಇತ್ತು. ಅದರಿಂದ ನಾನೇ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆ ಕೂಡ ಎದುರಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ. ಮತ್ತೆ ಇದೇ ವೇಳೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಮತ್ತೆ ಹರ್ನಿಯ ಸಮಸ್ಯೆ ಕೂಡ ಇರೋದ್ರಿಂದ ನನಗೆ ಚಿಕಿತ್ಸೆ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ನಂತರ ಇದು ಒಂದು ರೀತಿ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಕೂಡ ನ್ಯಾಯಾಧೀಶರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಮಾಡ್ಕೊಂಡಿದ್ದಾರೆ. ನಂತರ ಈ ಏನು ಮುನಿರತ್ನ ಒಂದು ಹೇಳಿಕೆಯನ್ನು ಪಡೆದಂತ ನ್ಯಾಯಾಧೀಶರು ಏನಿದ್ರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ನಂತರ ವಿಚಾರಣೆ ನಡೆಸಿ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಈಗಾಗಲೇ ಇವತ್ತು ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಎಸಿಪಿ ಪ್ರಕಾಶ್ ಅವರು ಮುನಿರತ್ನ ಅವರನ್ನು ವಿಚಾರಣೆಗೆ ಒಳಪಡಿಸಿ ಈ ಒಂದು ಬೆದರಿಕೆ ಮತ್ತೆ ಜಾತಿ ನಿಂದನೆಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ನಂತರ ಆಡಿಯೋ ಇರಬಹುದು ಮತ್ತೆ ಆಡಿಯೋದಲ್ಲಿರುವಂತಹ ಒಂದು ಪದ ಬಳಕೆ ಏನಿದೆ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ನಂತರ ಇದನ್ನ FSL ಗೆ ಕಳಿಸಿಕೊಡುವಂತ ಕೆಲಸವನ್ನು ಕೂಡ ಪೊಲೀಸರು ಇವತ್ತು ಮಾಡ್ತಾರೆ. ನವಿತಾ, ಓಕೆ, ಈಗಾಗಲೇ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಆಡಿಯೋ ಕೂಡ ಏನು ಈಗಾಗಲೇ ಹರಿದಾಡ್ತಾ ಇರುವಂತದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮದರ್ ಡಿವೈಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೊಡುವಂತಹ ಸಾಧ್ಯತೆ ಇದೆಯಾ ದೂರುದಾರರು? ಆ ವಿಚಾರದಲ್ಲೂ ಕೂಡ ಈಗ ಅವರ ಯಾರು ದೂರು ಕೊಟ್ಟಿದ್ದಾರೆ ಅವರ ವಿಚಾರಣೆಯ ಜೊತೆಗೆ ಮುನಿರತ್ನ ಅವರ ವಿಚಾರಣೆ ನಡೆಯುತ್ತಾ ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಏನು ಆ ಒಂದು ಆಡಿಯೋ ಮತ್ತೆ ವಿಡಿಯೋ ರೆಕಾರ್ಡ್ ಆಗಿದೆ, ಆ ಒಂದು ಫೋನ್ ನ ಮದರ್ ಡಿವೈಸ್ ಆಗಿರುತ್ತೆ. ಈಗಾಗಲೇ ಅದನ್ನ ಒದಗಿಸಬೇಕು ಅಂತ ಹೇಳಿ ದೂರುದಾರ ಚೆಲುವರಾಜುಗೆ ಈಗಾಗಲೇ ಪೊಲೀಸರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿರೋದು. ಅದರಿಂದ ಇವತ್ತು ಚೆಲುವರಾಜು ಆ ಒಂದು ಮದರ್ ಡಿವೈಸ್ ಇರುವಂತಹ ಮೊಬೈಲ್ ಫೋನ್ ಏನಿದೆ ಅದನ್ನ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತೆ. ನಂತರ ಪೊಲೀಸರು ಅದನ್ನ ವಿಡಿಯೋ ಮತ್ತೆ ಆಡಿಯೋವನ್ನ ರೆಕಾರ್ಡ್ ಮಾಡಿರುವಂತದ್ದು ಒಂದೇ ಮೊಬೈಲ್ ಅಲ್ಲ ಅನ್ನೋದನ್ನ ಪರಿಶೀಲನೆ ನಡೆಸಿ ನಂತರ ಅದನ್ನ ಹೆಚ್ಚಿನ ಒಂದು ತನಿಖೆ ಸಲುವಾಗಿ FSL ಗೆ ಕಳಿಸಿಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ಪ್ರೂವ್ ಆದ್ರೆ ಆನಂತರ ಮುನಿರತ್ನ ಅವರಿಗೆ ಒಂದು ಸಂಕಷ್ಟ ಎದುರಾಗಬಹುದು. ಅಂದ್ರೆ ಒಂದು ಪ್ರಮುಖ ಎವಿಡೆನ್ಸ್ ಅವರ ವಿರುದ್ಧ ಲಭ್ಯ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಅದರಿಂದ ಈಗಾಗಲೇ ಪೊಲೀಸರು ಕೂಡ ಆ ಒಂದು ಮದರ್ ಡಿವೈಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಈಗಾಗಲೇ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಇವತ್ತು ಬಹುಶಃ ಆ ಒಂದು ಮದರ್ ಡಿವೈಸ್ ಈಗ ಪೊಲೀಸರ ಕೈ ಸೇರುತ್ತೆ. ಆನಂತರ ಅದನ್ನ FSL ಗೆ ಕಳಿಸಿ ಅಲ್ಲಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್.